ಆಗ ಸೀತಾರಾಮ ಕಲ್ಯಾಣವು ನಿರ್ವಿಘ್ನವಾಗಿ ನಡೆದು ಹೋಯಿತು. ಎಲ್ರೂ ಒಂದ್ಸಾರಿ ಜೋರಾಗಿ ಹೇಳಿ, ಶ್ರೀಮದ್ ರಮಾರಮಣ ಗೋವಿಂದ ಹರಿ. ಏನು ನಾನಿಲ್ಲಿದ್ರೆ ಆ ಕಡೆ ಈ ಕಡೆ ತಿರುಗ್ತಾ ಇದ್ಯಾ? ಬೇಡ ನಂದು, ಯಾರಾದ್ರೂ ನೋಡ್ಬಿಡ್ತಾರೆ ಅಂತ ಭಯ ಆಗ್ತಾ ಇದೆ. ಬೇಡ ಪ್ಲೀಸ್, ಹೋಗೋಣ ಬಾ. ಭಯನಾ? ಮುಂಚೆ ಎಲ್ಲ ದೊಡ್ಡ ಗಂಡಸ್ತರ ಧೈರ್ಯ ತೋರಿಸ್ತಿದ್ದೆ, ಈಗೇನು ಇಷ್ಟು ಭಯ ನಿಂಗೆ? ಬೇಡ ನಂದು, ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಏ, ಭಯ ಇಲ್ಲ ಗಿಯ ಇಲ್ಲ, ಇಲ್ಲಿ ಯಾರೂ ನೋಡಲ್ಲ, ಬಾಬಾ. ಶ್ರೀಮದ್ ರಮಾರಮಣ ಗೋವಿಂದ ಹರಿ. ಚೆನ್ನಾಗಿದ್ಯಾ? ಭಯ ಹೋಯ್ತಾ? ನನ್ನ ಹೃದಯ ನೋಡಿ ಎಷ್ಟು ಜೋರಾಗಿ ಬಡ್ಕೋತಿದೆ. ನನಗೆ ಕೂಡ. ಈಗ ಏನ್ ಮಾಡೋದು? ಓಡಿ ಹೋಗೋಣವಾ? ಏಯ್, ಟೆನ್ಷನ್ ಮಾಡ್ಕೋತಾ ಇದೆಯಾ? ಟೆನ್ಷನ್ ಮಾಡ್ಕೋಬೇಡ. ಏನ್ ಟೆನ್ಷನು ಏನೋ, ತುಂಬಾ ಭಯ ಆಗ್ತಿದೆ ನನಗೆ. ಯಾರಾದ್ರೂ ಬಂದ್ಬಿಟ್ರೆ? ಇಲ್ಲಿಗೆ ಯಾರು ಬರಲ್ಲ. ಬಾ. ಅಪ್ಪ, ಅಂಕಲ್ ಅಂಕಲ್, ಇದಕ್ಕೆಲ್ಲ ಕಾರಣ ನೀನೇ ಕಣೋ. ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ. ಮನೆಗೆ ಹೋಗೋಣ ಬಾ. ಹೋಗೋಣ. ಏಯ್ ನರಸಿಂಹ ಗೌಡ್, ಹೊರಗೆ ಬನ್ನಿ. ಯಾರೋ ಅದು ಇಷ್ಟೊತ್ತಲ್ಲಿ? ಏಯ್ ನರಸಿಂಹ ಗೌಡ್, ನಿನ್ ಮಗನ ಕಂಟ್ರೋಲ್ ಹಿಡ್ಕೋ, ಇಲ್ಲ ಅಂದ್ರೆ ಸರಿಗಿರಲ್ಲ. ಏನಾಯ್ತು? ಏನಾಯ್ತು? ನೀನಾದ್ರೆ ಹೇಳೋ. ಅಂಕಲ್, ಅದು ಕತ್ತೆ ನನ್ನ ಮಗನೇ, ನಿನ್ಗೇನು ಹೋಗೋ ಕಾಲ ಬಂತ? ಒಳಗಡೆ ಬಾರೋ, ಒಳಗ್ ಬಾ. ಹೋಗೋ ಒಳಗೆ. ಏನು ಅಂದ್ರೆ? ಇವಳು ನಿನ್ನ ಹೊಟ್ಟೆಲ್ ಅನ್ಯಾಯ ಕೊಟ್ಟಿದ್ದಾಳೆ, ಊರಲ್ಲಿ ತಲೆ ಎತ್ತಿರೋ ಹಾಗೆ ಮಾಡಿದ್ದಾಳೆ. ಪಟೇಲ, ಇಷ್ಟೊಂದು ಕೋಪ ಯಾಕೆ ಮಾಡ್ಕೊಂತೀಯ? ಇರು, ನೋಡ್ಕೊಂಡಿದ್ಯಲ್ಲಮ್ಮ, ಮಗಳನ್ನ ಒಳಗಡೆ ಕರ್ಕೊಂಡು ಹೋಗಮ್ಮ. ಪಟೇಲ, ಕೋಪ ಯಾಕೆ? ಕೂತ್ಕೋ, ನನ್ನ ಮಾತು ಕೇಳು, ಕೂತ್ಕೋ. ನನ್ ಮರ್ಯಾದೆ ಪೂರ್ತಿ ಹೋಯ್ತು. ಪಟೇಲ, ಅಷ್ಟು ಕೋಪ ಮಾಡ್ಕೊಂಬೇಡ, ಆಗಿದೇನಾ ಆಯ್ತು, ಸ್ವಲ್ಪ ಆರಾಮಾಗಿರಿ. ಏನ್ ನೆಮ್ಮದಿ, ನಮ್ಮ ಮರ್ಯಾದೆ ಎಲ್ಲ ಹೋಯ್ತಲ್ಲ. ಅರೆ ಏನ್ ಮರ್ಯಾದೆ ಹೋಯ್ತು? ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಇಲ್ಲಿ ನೋಡು, ವಯಸ್ಸಿಗೆ ಬಂದಿರೋ ಮಕ್ಕಳು ಗೊತ್ತೋ ಗೊತ್ತಿಲ್ದೇನೋ ತಪ್ಪು ಮಾಡ್ತಾರೆ. ನಾನು ಯಾವಾಗ್ಲಿಂದನೋ ಹೇಳ್ತಾ ಇದ್ದೆ, ಮಾವ ನನ್ ಮಾತು ಕೇಳಿದ್ರಾ? ನನ್ ಮಗಳು ಬಂಗಾರ ಅಂದ್ರು. ಈಗ ಏನಾಯ್ತು? ನೀನ್ ಸ್ವಲ್ಪ ಸುಮ್ಮನೆ ಇರಪ್ಪ. ಏನ್ ಸುಮ್ನಿರೋದು? ಈ ವಿಷಯ ಯಾರಿಗೂ ಊರಲ್ಲಿ ಗೊತ್ತಾಗ್ಬಾರ್ದು. ಹೇಗಾದ್ರೂ ಪಟೇಲ, ಈ ವಿಷಯನ ನಾವು ಬಚ್ಚಿಟ್ವಿ ಅಂತ ಇಟ್ಕೋ, ನಿನ್ಗೂ ನಿನ್ ಕುಟುಂಬಕ್ಕೂ ಒಳ್ಳೇದು. ಅದೇ ನಾನು ಹೇಳ್ತಾ ಇರೋದು. ಆಗಿದ್ರೆ ಕೈಗೆ ಬಳೆ ತೊಡ್ಕೊಂಡು ಇಲ್ಲಿ ಸುಮ್ನೆ ಕೂತ್ಕೊಳ್ಳಿ ಅಂತ ಹೇಳ್ತೀರಾ? ಚಿಕ್ಕ ಪಟೇಲ, ಸ್ವಲ್ಪ ಆವೇಶ ಪಡ್ಬೇಡ, ಕೇಳು. ನೀವು ಸುಮ್ನೆ ಕೂತ್ಕೊಳ್ಳಿ. ಮಾವ, ನೀನ್ ಹೂ ಅನ್ನು, ಆ ಶಿವನ್ ನಾನ್ ನೋಡ್ಕೋತೇನೆ. ಏ ಹುಡ್ಗ, ಆ ಗೌಡ ಏನು ಅಂತ ಕಮ್ಮಿ ಆದವನಲ್ಲ. ಇನ್ನೇನ್ ಮಾಡ್ಬೇಕು ಕಾಕ? ಗಾಜಿನ ಬಳಗಳ ಕಂಡು ಸುಮ್ನೆ ಕೂತ್ಕೋಬೇಕಾ? ಹಾಗಂತ ಯಾರಂದ್ರು ಪಟೇಲ? ಇನ್ನೊಂದ್ಸಲ ನಮ್ಮ ಹೆಣ್ಮಗ್ಳ ವಿಷಯಕ್ಕೆ ಬರಬೇಡ ಅಂತ ಆ ಗೌಡನ್ನ ಅವ್ರ ಮಗನ್ನ ಹೆದರ್ಸ್ತಾನ, ಅಷ್ಟೇ, ಮುಗೀತು. ಅಯ್ಯೋ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ಹಾಕ್ಬೇಕು ಹೇಳು? ಇದು ಕರೆಕ್ಟ್. ಅವ್ರನ್ನ ಕರ್ಸಿ ಕಾಕ, ಮಾತಾಡೋಣ. ಸರಿಯಾಗಿ ಹೇಳ್ದೆ. ಎಲ್ಲಿಗೆ ಕರ್ಸೋಣ ಹೇಳು? ತೋಟಕ್ಕೆ ಬರಕ್ ಕೇಳಿ, ಹಾ ಅಲ್ಲಾದ್ರೆ ಯಾರು ಇರೋದಿಲ್ಲ. ಹಾ ಸರಿಯಾಗಿ ಹೇಳ್ದೆ. ಇವಾಗ್ಲೇ ಫೋನ್ ಮಾಡ್ತೀನಿ, ಮಾಡಿ ಬರಕ್ ಹೇಳ್ತೀನಿ. ಹಲೋ, ಹಾ ನಾನೇ ಮಾತಾಡ್ತಿರೋದು.